ಮೊದಲಿಗೆ ಸರ್ ನಾವು ವಿಷ್ಣು ಸೇನಾ ಸಂಘಟನೆ ರಾಜಗೌಡರು ಮಾತಾಡ್ತಾ ಇರೋದು. ಇವತ್ತು ನಮ್ಮ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ನಿಮಿತ್ತ ಪೂಜಾಲಂಕಾರ ಅನ್ನದಾನ ಶಿಬಿರ ಆಯೋಜನೆ ಮಾಡಿದ್ದೀವಿ. ಇವತ್ತು ನಮ್ಮ ದುರದೃಷ್ಟ ಅಂದರೆ DC ಮೀಟಿಂಗ್ ಕರೆದಿದ್ರು, ನಾವು ಮೀಟಿಂಗ್ ಆಯೋಜನೆ ಮಾಡಿದ್ರು ನಮ್ಮ ಮನವಿಗೆ. ಆ ಮೀಟಿಂಗು ಇವರು ತಪ್ಪಿಸ್ಕೊಂಡ್ರು, ಎರಡು ಬಾರಿ ತಪ್ಪಿಸ್ಕೊಂಡಿದ್ದಾರೆ. ಇವತ್ತು DC ಅನುಮತಿ ಪತ್ರ ಕೊಟ್ಟರು, ನಮ್ಮ ಅಲ್ಲಿ 20 ದಿವಸ ಆಗಿದೆ. ಇವರು ನಮ್ಮ ಮೇಲೆ ಕ್ರಮ ತಗೋಗಿದ್ರೆ ಮೊದಲೇ ಹೇಳಬೇಕಾಯಿತು. ಇವತ್ತು ಇವರು ಉದ್ದೇಶಪೂರ್ವಕವಾಗಿ ಒಬ್ಬರು ಕಲಾವಿದರ ಮೊಮ್ಮಗನಾಗಿ ಕಾರ್ತಿಕ್, ಬಾಲಣ್ಣವರು ಇಲ್ಲ, ಬಾಲಣ್ಣವ್ರ ಮಕ್ಕಳು ಇಲ್ಲ, ಮೊಮ್ಮಗ ಇದ್ದಾರೆ. ಇವತ್ತು ದುಂಡಾವರ್ತನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಮೇಲೆ, ಅಭಿಮಾನಿ ಸಂಘಟನೆಗಳ ಮೇಲೆ ಅಂತಂದರೆ ಇವತ್ತು ಬೇಡ, ನಮ್ಮ ಮೇಲೆ ಏನಾದ್ರು ಅವ್ರು ಕೇಸ್ ಹಾಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಪಾಪ ಮೃದು ಸ್ವಭಾವದ ವ್ಯಕ್ತಿತ್ವ, ಊಟದ ಹಬ್ಬ, ಅವ್ರ ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ರೀ. ಇವ್ರು ಕಲಾವಿದ್ರ ಕುಟುಂಬ ಏನ್ರಿ, ಇವರು ನಾಚಿಕೆ ಮಾನ ಮರ್ಯಾದೆ ಏನ್ರಿ ಇವ್ರಿಗೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ? ನಮ್ಮ ಮೇಲೆ ಕೇಸ್ ಹಾಕಲ್ರಿ, ನಿಮ್ಮ ಮೇಲೆ ದ್ವೇಷ ಇದ್ರೆ ಆಯಪ್ಪ ಏನ್ರಿ ಮಾಡಿದ್ರು? ಭಾವಚಿತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ವಲ್ರಿ ಇವರು? ಭಾವಚಿತ್ರ ಏನು ಮಾಡಿತ್ತು? ಭಾವಚಿತ್ರ ಏನು ಮಾಡಿತ್ತು ಅಲ್ವಾ? ಅವಕಾಶ ಮಾಡಿಕೊಟ್ಟಿಲ್ಲ. ಇರಲಿ, ನಾವು ಅದೇನು ಅದಕ್ಕೆ ಯಾವ ಒಂದು ಇದು ಮಾಡ್ತಾ ಇದ್ದಾರೋ ಇಲ್ಲ, ಅವತ್ತು ಈ ಜಾಗದಲ್ಲಿ ಅವರು ಏನೋ ಒಂದು ದೊಡ್ಡ ಪ್ಲಾನ್ ಇಟ್ಕೊಂಡಿದ್ದಾರೆ ಅಂತ ನಮಗೆ ಒಂದು ಗುಮಾನಿ ಬಂದಿದೆ. ಯಾರೋ ಒಬ್ಬ ಉದ್ಯಮಿ, ರಾಜಕಾರಣಿ ಮತ್ತು ಯಾವುದೋ ಒಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ಆ ಷಡ್ಯಂತ್ರಕ್ಕೆ ನಾವು ಯಾವತ್ತೂ ದಕ್ಕೊಳ್ಳೋದಿಲ್ಲ. ನಾವು ಆಲ್ರೆಡಿ ನಾನು 2 ಬಾರಿ ಹೈಕೋರ್ಟ್ ಮೆಟ್ಲೆತ್ತಿದ್ದೀನಿ. ಒಂದ್ಸಲ ಅರ್ಜಿ ಹಾಕಿದ್ವಿ, ಒಂದ್ಸಲ PIL ಹಾಕಿದ್ವಿ. ನಾವು ಒಳ್ಳೆ ರೀತಿಯಲ್ಲಿ ಹೈಕೋರ್ಟ್ಗೆ ಹೋಗಿದ್ವಿ. ಇವ್ರ ವಿರುದ್ಧನೂ ಹೋಗಿರಲಿಲ್ಲ, ಸರ್ಕಾರದ ವಿರುದ್ಧನೂ ಹೋಗಿರಲಿಲ್ಲ. ಇವತ್ತು ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಮೇರು ಕಲಾವಿದರಿಗೆ ಯಾವುದೇ ಒಂದು ಸೂಕ್ತ ನಿರ್ಧಾರ ತಗೊಳ್ತಾ ಇಲ್ಲ. ಇವರು 10 ಎಕರೆ ಮಾರ್ಕೊಂಡು ಅಭಿವೃದ್ಧಿಪಡಿಸಿಲ್ಲ. ಬಾಲಣ್ಣವ್ರು ಏನು ಕಟ್ಟಿದ್ರು ಹಂಗೆ ಇದೆ. ಅದ್ರ ಬಗ್ಗೆ ಕೇಸ್ನ ನಾನು 2 ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆ, ನೀವು ಕೇಸ್ ವಾಪಸ್ ತೊಗೊಂಬೇಡಿ, 10 ಗುಂಟೆ ಕ್ಲಿಯರ್ ಮಾಡಿ ಅಂತ. ಆದರೆ ಈ ಅಧಿಕಾರಿಗಳು ಮೇವು ಕೊಡ್ಬೇಕಾ? ಮೇವು ಕೊಟ್ಟರೆ ಕೆಲಸ ಮಾಡೋದ ಇವರು? ನಾವು ಎಲ್ಲಿ ತಂದ್ಕೊಡುವ ಮೇವು? ನಾವು ಎಲ್ಲಿ ತಂದ್ಕೊಡುವ? ನಮ್ಮ ಅಪ್ಪಾಜಿ ಅವರು ಆ ಥರದವರಲ್ಲ, ನಾವು ಯಾರಿಗೂ ಲಂಚ ಕೊಟ್ಟವರಲ್ಲ. ನಾನು 8 ವರ್ಷಗಳಿಂದ ಎಲ್ಲ ಕಚೇರಿ ತಿರುಗಿದ್ದೀನಿ. ಯಾರಿಗೂ ನನಗೆ ಕಾಪಿ ಕೊಡಿಸ್ತಾರೆ ಅಧಿಕಾರಿಗಳು, ರಾಜಗೌಡ್ರ ಬನ್ನಿ ಅಂತ. ನಾನು ಯಾರಿಗೂ 1 ರೂಪಾಯಿ ಕೊಟ್ಟನಲ್ಲ. ಇವತ್ತು ನಮ್ಮ ವಿಷ್ಣು ಅಪ್ಪಾಜಿಗೆ ಯಾವುದೇ ದೊಡ್ಡ ನಟರುಗಳ ಸಹಕಾರ ಇಲ್ಲ, ರಾಜಕಾರಣಿಗಳ ಸಹಕಾರ ಇಲ್ಲ, ನಮ್ಮ ಕುಟುಂಬದ ಮನೆಯವ್ರ ಕಡೆಯಿಂದ ನಮಗೆ ಸಹಕಾರ ಇಲ್ಲ. ಇವತ್ತು ಎಷ್ಟು ನಾವು ನೋವು ತಿಂತಾ ಇದ್ದೀವಿ. ಬೀದಿಯಲ್ಲಿ ನಿಂತಿದ್ದೀವಿ ಅಭಿಮಾನಿಗಳು. ಇವತ್ತು ಹೊರಗಡೆ ಹೋಗೋಕ್ಕೆ ದರ್ಶನ ಮಾಡೋಕ್ಕೆ ರೀ ನಾವೇನು ಅವ್ರ ಜಾಗ ಕೇಳ್ತಾ ಇಲ್ಲ ರೀ. 10 ಗುಂಟೆ ನಾವು ಬೇಕಾದ್ರೆ ವೆಚ್ಚ ಭರಿಸೋಕ್ಕೂ ರೆಡಿ ಅಂತ ಹೇಳಿದ್ದೀವಿ ರೀ. ಇಲ್ಲ ಧಾರ್ಮಿಕ ಹೋಗೋಕ್ಕೆ ಅವ್ರಿಗೆ ಹೇಗೆ ಗೊತ್ತಿಲ್ಲ, ನಾವು 10 ಗುಂಟೆ ವೆಚ್ಚ ಭರಿಸ್ತೀವಿ. ಅದಕ್ಕೂ ಬರ್ತಾ ಇಲ್ವಲ್ರಿ ಇವ್ರಿಗೇನು ಬಾಲಣ್ಣವ್ರಿಗೆ ಮರ್ಯಾದೆ ಕಳೀತಾ ಇದ್ದಾರೆ ರೀ ಇವರು. ಬಾಲಣ್ಣವ್ರಿಗೆ, ಮೇರು ನಟ ಬಾಲಣ್ಣವ್ರು 400-500 ಪಿಕ್ಚರ್ ಮಾಡಿ ಒಂದು ಅವ್ರಿಗೆ ಗೌರವ ಕೊಟ್ಟು ಸರ್ಕಾರ ಜಾಗ ಕೊಡ್ತು. ಇವತ್ತು ಅವರ ಮಕ್ಕಳು ಇಬ್ಬರು ಇಲ್ಲ, ಭೂಮಿ ಮೇಲೆ ಇಲ್ಲ. ಇನ್ನೊಬ್ಬ ಇರೋದು ಒಂದೇ ಒಂದು ಕುಡಿ ಮೊಮ್ಮಗ. ದಯವಿಟ್ಟು ಮೊಮ್ಮಗ ಕಾರ್ತಿಕ್ ಅವರೇ, ನಿಮಗೆ ನಾಡಿನ ಲಕ್ಷಾಂತರ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಮಂಡುತನ, ಉದ್ದಾಡಿತನ ಎಲ್ಲ ಬದಿಗೊತ್ತು ಸಂಧಾನಕ್ಕೆ ಬನ್ನಿ. ನಾವು ಚೀಫ್ ಸೆಕ್ರೆಟರಿ CM ಹತ್ರ ತಂದು ಇನ್ನೂ ಒಂದು ಸಭೆ ನಾವು ಮಾಡಿಸ್ತೀವಿ. ನಮ್ಮ ಅಭಿಮಾನಿ ಸಂಘಟನೆಗಳು ನಾವು ಯಾರೂ ಬರೋದಿಲ್ಲ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಬೇಕಾದ್ರೆ ಬರಲಿ, ಸರ್ಕಾರ ಬರಲಿ, ನೀವು ಕೂತ್ಕೊಂಡು ನಮ್ಗೆ 10 ಗುಂಟೆ ಅಭಿಮಾನಿಗಳಿಗೆ ಶಾಂತಿಯುತವಾಗಿ ದರ್ಶನ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಇಕ್ತಾ ಇದ್ದೀನಿ ಸರ್. ಈ ವರ್ಷ ಹೋದ ವರ್ಷ ಏನಾಗಿತ್ತು, ಹಿಂದಿನ ದಿವಸ ಪರ್ಮಿಷನ್ ಕೊಟ್ಟಿರಲಿಲ್ಲ, ಬಿಟ್ಟರು. ಈ ಬಾರಿ ಏನು ಮಾಡಿದ್ದಾರೆ, ಅವ್ರಿಗೆ ಉದ್ದಾಟತನ ಪರಮಾವಧಿ ಜಾಸ್ತಿ ಆಗಿಬಿದೆ. ಕೇಡುಗಾಲ ಮೊಟ್ಟೆ ಅಂತಾರಲ್ಲ, ಅದೇನು ಕೇಡು ಬಂದೈತೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅಂದು ಬಾಲಣ್ಣನವರು ಒಟ್ಟಿದ್ದ ಟ್ರಿಗರ್ ಗಂಧದ ಗುಡಿ ಪಿಕ್ಚರು ಇವತ್ತು ಇಲ್ಲಿವರೆಗೂ ಅಭಿಮಾನಿಗಳು ಅನುಭವಿಸ್ತಾ ಇದ್ದೀವಿ. ಆ ಬಾಲಣ್ಣನವರು ಒತ್ತಿದ್ದ ಟ್ರಿಗರ್ಗೂ ಗಂಧದ ಗುಡಿನಲ್ಲಿ ಅಪ್ಪಾಜಿ 35 ವರ್ಷ ಸತ್ತು ಬದುಕುದು. ಇವತ್ತು ಅದೇ ಮಕ್ಕಳ ಮುಖಾಂತರ, ಮೊಮ್ಮಕ್ಕಳ ಮುಖಾಂತರ ಅಭಿಮಾನಿಗಳಿಗೆ ಗನ್ನಿಡ್ತಾ ಇದ್ದಾರೆ. ಬೀದಿಯಿಂದ ಆಚೆ ಹೋಗಿ ಅಂತ ಮರ್ಯಾದೆ ಇರ್ಬೇಕ್ರಿ ಇವ್ರಿಗೆ ರೀ. ಅದೆಷ್ಟು ಕೇಸ್ ಹಾಕಲ್ರಿ. ನನ್ನ ಮೇಲೆ ಒಳಗಡೆ ಹೋಗ್ಬಾರ್ದು ಅಂತಿದ್ರು, ನಾನು ಒಳಗಡೆ ಹೋದೆ. ಕಂಟೆಂಪ್ಟ್ ಮೇಲೆ ಕೇಸ್ ಹಾಕ್ಲಿ, 10 ಕೇಸ್ ಹಾಕ್ಲಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಇವಾಗಲೂ ಗೌರವ, ಅವ್ರು ಇಲ್ಲಿವರೆಗೂ 3 ದಿವಸದವರೆಗೂ ನಾನು ಗೌರವ ಕೊಟ್ಕೊಂಡು ಬರ್ತಾ ಇದ್ದೆ. ಇವತ್ತು ನಮ್ಮನ್ನು ಒಳಗಡೆ ಬಿಟ್ಟಿಲ್ಲ ಅಂದರೆ ನಾನು ಯಾಕೆ ಗೌರವ ಕೊಡಬೇಕು? ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ನಾನು ಎಂತ ಗೌರವ ಕೊಡಬೇಕು? ಅವ್ರ ಜೊತೆಲಿ 10 ವರ್ಷ ನಾನು ಎಷ್ಟು ಅನ್ಯೋನ್ಯವಾಗಿದ್ರು. ಇವತ್ತು ಯಾವ ಲಂಚಕೋರರು, ದಗಾಕೋರರು, ರಾಜಕಾರಣಿಗಳು ಕುಮ್ಮ ಕೊಟ್ಟು ಇವತ್ತು ಅವರು ದಾರಿ ತಪ್ಪಿಸ್ತಾ ಇದ್ದಾರೆ, ಅಭಿಮಾನಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅಭಿಮಾನಿಗಳ ಮುಂದೆ ಯಾರು ದೊಡ್ಡವರಲ್ಲ. ಕಾರ್ತಿಕ್ ರವರೇ, ನಿಮ್ಮ ತಾತ ದೊಡ್ಡ ಕಲಾವಿದರು, ಅವ್ರ ಬಗ್ಗೆ ಯೋಚನೆ ಮಾಡಿ.
ಅವ್ರ ಬಗ್ಗೆ ಯೋಚನೆ ಮಾಡಿ ಒಬ್ಬ ನಾವು ಪುಟ್ಟ ಕಲಾವಿದ ವಿಷ್ಣುವರ್ಧನ್ ಅವ್ರಿಗೆ ಒಂದು ಪುಟ್ಟ ಭೂಮಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಏನು ಸರ್, ಅದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತಗೋತೀವಿ, ಸಭೆ ಕರಿತೀವಿ. ಅಭಿಮಾನಿ ಸಂಘಟನೆಗಳು ಸರಿ ಇಲ್ವಾ, ಬೇಡ, ನಾವು ಯಾರೂ ಬರಲ್ಲ, ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ ಬರಲಿ, ಸರ್ಕಾರನ ಸೇರ್ಕೊಳ್ಳಿ, ಸ್ಟುಡಿಯೋ ಮಾಲೀಕರು ಸೇರ್ಕೊಳ್ಳಿ, ಒಂದು ಸಂಸ್ಥೆ ಮಾಡಲಿ, ನಮ್ಗೇನು ಬೇಕಿಲ್ಲ, ಯಾರೋ ವಹಿಸ್ಕೊಳ್ಳಿ. ನಮಗೆ ಸೆಪ್ಟೆಂಬರ್ 18 ಡಿಸೆಂಬರ್ 30ಕ್ಕೆ ಅಭಿಮಾನಿಗಳು ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ನಾವು ಕೇಳ್ಕೊಳ್ಳೋದು ಸರ್. ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಸೊ ಇವತ್ತು ನಾವು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕಕ್ಕೆ ಬಂದಿದ್ದೀವಿ. ಮತ್ತು ಸಾಕಷ್ಟು ಒಂದು ರೀತಿ ಹಬ್ಬ ನಡೀತಾ ಇದೆ. ಇಟ್ಸ್ ಎ ಫೆಸ್ಟಿವಲ್ ಅನ್ಸೆ. ಇಂಥ ಹಬ್ಬ ಪ್ರತಿ ವರ್ಷ ಇದೇ ರೀತಿ ನಡೀಬೇಕು ಮತ್ತು ವಿಷ್ಣುವರ್ಧನನ್ನು ಸ್ಮರಿಸಬೇಕು. ಯಾಕಂದರೆ ಅವರು ಮಾಡಿದಂತಹ ಕೆಲಸಗಳಾಗಲಿ, ಅವರಲ್ಲಿರುವಂಥ ಒಂದು ಮನುಷ್ಯತ್ವ ಆಗಲಿ ಭಾಳ ಅದ್ಭುತ. ಯಾಕಂದರೆ ನಮ್ಮ SPB ಅವರು, ನಾನು SPB ಅವರ ಅಪ್ಪಟ ಅಭಿಮಾನಿ, ಜೊತೆಗೆ ವಿಷ್ಣುವರ ಅಭಿಮಾನಿ. ಸೊ ಹಾಗಾಗಿ ವಿಷ್ಣುವರ್ಧನ್ ಅಂದರೆ SPB ಅವರಿಗೆ ಪ್ರಾಣ. ಯಾಕೆ ಪ್ರಾಣ? ಬಿಕಾಸ್ ಅವರ ವ್ಯಕ್ತಿತ್ವ ಆ ಥರ ಇತ್ತು, ಆ ರೀತಿ ಅವರು ಬೆಳೆಸ್ಕೊಂಡು ಬಂದಿದ್ದರು. ಪ್ರತಿಯೊಬ್ಬರು ಯಾರು ಅಭಿಮಾನ ಇಲ್ಲ ಹೇಳಿ, ವಿಷ್ಣುವರ್ಧನ್ ಅಂದರೆ ಪ್ರತಿಯೊಬ್ಬರಿಗೂ ಅಭಿಮಾನ. ಸೊ ಬರೀ ಹಾವಲ್ಲ ಮೇಸ್ಟ್ರೇ, ನಾಗರ ಹಾವು. ಸೊ ನಾಗರ ಹಾವು ನಿಜ, ಬಟ್ ಅದರ ಹಿಂದೆ ಅವರು ಎಷ್ಟು ಮೃದುವಾದ ಮನಸ್ಸಿತ್ತು, ಎಷ್ಟು ಒಳ್ಳೆಯ ಒಂದು ಹೃದಯ ಇತ್ತಂದರೆ ಹೃದಯವಂತರು. ಸೊ ಹಾಗಾಗಿ ಈ ಬಂಧನ ಯಾವತ್ತಿಗೂ ನಿರಂತರವಾಗಿ ನಡಿಬೇಕು. ಈ ರೀತಿ ಒಂದು ಹಬ್ಬ ನಡೀತಾ ಇರಬೇಕು. ಸೊ ಜೈ ವಿಷ್ಣುವರ್ಧನ್. ಇಲ್ಲ ಆದರೆ ಒಳ್ಳೇದಲ್ವಾ? ಸೊ ಯಾಕಂದರೆ ಎಲ್ಲರೂ ಮೈಸೂರು ಹೋಗೋಕ್ಕಾಗಲ್ಲ. ಸೊ ಆ ರೀತಿ ಒಂದು ಇರುತ್ತೆ. ಸೊ ಆ ಒಂದು ಬಾಂಧವ್ಯ ಬೆಂಗಳೂರಲ್ಲಿ ಅವರು ಇರುವಂಥ ನಂಟು ಅಂತ ಹೇಳ್ಬೋದು. ಸೊ ಆ ಒಂದು ಬಂಧನ, ಒಂದು ನಂಟು ಇಲ್ಲಿತ್ತು ಅವ್ರಿಗೆ. ಸೊ ಹಾಗಾಗಿ ಇಲ್ಲಿದ್ದರೆ ಭಾಳ ಒಳ್ಳೇದಂತ ನನ್ನ ಒಂದು ಅನಿಸಿಕೆ. ಹೌದು, ಹೌದು, ಎಸ್ ಒಂದು ಪ್ರೀತಿಯ ಒಂದು ಪಾತ್ರ. ಎಸ್. ಸೊ ಖಂಡಿತ ನಿಮ್ಮ ವಿಚಾರ ಏನು ಹೇಳಿ, ನನ್ನ ಬಿಡಿ, ನೀವೇ ನಂಬ್ತೀರಾ? ಸ್ಮಾರಕ ಆಗಲೇಬೇಕು, ಜನ ಅಭಿಮಾನಿಗಳು ತುಂಬಾ ಇದೆ. ಹೌದು. ಸೊ ಇಲ್ಲೇ ಆಗ್ಬೇಕಂತ ನಿಮ್ಮ ವಿಚಾರ ಇದೆಯಾ? ಎಸ್, ಖಂಡಿತ ಇಲ್ಲೇ ಆಗಬೇಕು. ಎಸ್. ಗರನೆ ತಿರುಗಿನಿ ಧರಣೆ ನಿನ್ನ ನೋಡಿ ತರುಣಿ. ಗರನೆ ತಿರುಗಿನಿ ಧರಣೆ ನಿನ್ನ ನೋಡಿ ತರುಣಿ. ಲಲಲಾಮಣಿ ಗಜಗಾಮಿನಿ ಬಳುಕು ನಡೆಗೆ ಕುಲುಕು ಜಡೆಗೆ ತಲೆ ತಿರುಗಿದ ಅಮಲಿನಲಿ ನಾಗವಲ್ಲಿ. ಥ್ಯಾಂಕ್ ಯು ಸೋ ಮಚ್. ಭಾಳ ವರ್ಷದಿಂದ ವಿಷ್ಣುವರ್ಧನ್ದು ನಾನು ಫಿಗರ್ ಬರಿತಾ ಹೋದೆ. ಈ ಸಲ ಬಿಡಲಿಲ್ಲ. ನೆಕ್ಸ್ಟು ತಿಥಿ ದಿನ ಎಲ್ಲರೂ ಪೊಲೀಸ್ನವರೆಲ್ಲ ನಾಷ್ಟನೂ ಕೊಡ್ಸೋದಿಲ್ಲ, ಲಾಕಪ್ ಡೆತ್ ಮಾಡ್ಬೋದು ಅಂತ ನನಗನ್ನಿಸ್ತದೆ. ನಿಜಕ್ಕೂ ಎಲ್ಲರೂ ಅಪ್ಪಾಜಿ ನೋಡಬೇಕು ಮನಸ್ಸಲ್ಲಿ ಅವರೇ. ಅಪ್ಪಾಜಿ ಆಸ್ತಿನ ನಾವು ಪಡಿಬೇಕು ಅಂತ ಯಾರಲ್ಲೂ ಇಲ್ಲ, ಎಲ್ಲದರಲ್ಲೂ ಇದ್ದಾರೆ, ಯಾರಲ್ಲೂ ಇಲ್ಲ. ಅಲ್ಲಿ ಎಲ್ಲರೂ ಮುಂದೆ ಬಂದರೆ ಚೆನ್ನಾಗಿರುತ್ತೆ, ಸಮಸ್ಯೆ ಮಾಡ್ಬೋದು. ಎಲ್ಲದಕ್ಕೂ ಇಂಡಸ್ಟ್ರಿಯಲ್ಲಿ ಇದಾಯ್ತದೆ. ಆಮೇಲೆ ಇವರು ಅಷ್ಟೇ, ಬಾಲು ಸಾರ್ ಇದ್ದಾರಲ್ಲ, ವರ್ಧನ್ ಬಾಲು, ಆರ್ಕೆಸ್ಟ್ರಾ ಮಾಡ್ಬೋದು, ಇದನ್ನು ಮಾಡ್ಬೋದು. ನಾನು ಸ್ಟಿಕ್ಕರ್ ಆರ್ಟಿಸ್ಟು, ಸ್ಟಿಕ್ಕರ್ ಮಾಡ್ಬೋದು. ಎಲ್ಲರಿಗೂ ಒಂದು ಕೆಲಸ ಸಿಗುತ್ತೆ, ಎಲ್ಲರಿಗೂ ಹೊಟ್ಟೆ ಜೀವನ ನಡೀತದೆ, ಇಂಡಸ್ಟ್ರಿಯಲ್ಲಿ ಬೆಳೀತದೆ. ಅದನ್ನು ಮಾಡಿಕೊಡೋಕ್ಕೆ ತೊಂದರೆ ಕೊಡ್ತಾವ್ರೆ. ಓದಲೂ ಓದೋಷ್ಟು ಆವಾಗಲೂ ಚಿಕ್ಕ ವಯಸ್ಸಲ್ಲೂ ಅಪ್ಪಾಜಿ ನೋವು ತಿಂದಿದ್ರು, ಸತ್ತಾಗಲೂ ನೋವು ತಿಂತಾ ಇದ್ದಾರೆ. ನಮ್ಮ ಅಭಿಮಾನಿಗಳನ್ನೆಲ್ಲ ಫುಟ್ಪಾತ್ ಸ್ಥಿತಿಗೆ ತಂದಿಕ್ಬಿಟ್ಟವ್ರೆ, ಭಾಳ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ವೀರಕ್ಕ ಪುತ್ರ ಶ್ರೀನಿವಾಸ ಅವ್ರು ಹೇಳಿದ್ರು, ನಾನು ಅವ್ರಿಗೆ ಅದು ಬಾಲಕೃಷ್ಣ ಅವ್ರ ತಂಗಿ ಮಗಳು ಅದು ಬರೋ ತನಕನೂ ಅದು ಇದನ್ನು ಮಾಡೋಣ ಫ್ರೀಡಮ್ ಪಾರ್ಕ್ಗೆ ಅಂತ ಎಲ್ಲ ಹೇಳಿದರು. ಬಾಲಕೃಷ್ಣನ ಜಾಗ ಏನು ಅಂದರೆ ಅದೊಂದು ಜಾಗ ಅಷ್ಟೇ. ಅಣ್ಣನ ಸ್ಮಾರಕ ಐತಲ್ಲ, ಅದೆಲ್ಲ ಗೌರ್ಮೆಂಟ್ ಅವ್ರದ್ದು, ಎಲ್ಲ ವಶಪಡಿಸ್ಕೊತಾವ್ರೆ. ಇದಾಗಲಿ, ಅದು ಆಗಲಿಲ್ಲ ಅಂದರೆ ಅಣ್ಣಂದು ಇದೆಯಲ್ಲ ಸ್ಮಾರಕ ಈ ಪೊಸಿಷನಲ್ಲಿ ಹಾಕಲಿ, ನಾವಿಲ್ಲೇ ಆರ್ಕೆಸ್ಟ್ರಾ ಮಾಡ್ಕೋತೀವಿ,
ಇಲ್ಲೇ ಊಟ ಮಾಡ್ಕೋತೀವಿ. ಹಂಗೂ ಮಾಡಕ್ಕೆ ಕೊಡಲಿಲ್ಲ ಅಂದರೆ ಅಣ್ಣ ಹೆಂಗೆ? ಇಲ್ಲೇ ಅಲ್ಲ ಅಣ್ಣ ಬೇಕಾದ ಇದವ್ರೆ ಫಾರಿನಲ್ಲಿ ಮಾಡ್ತಾವ್ರೆ. ಹುಚ್ಚ ವೆಂಕಟ್ಟು ಫಾರಿನಲ್ಲಿ ಸುಮ್ನಿರಪ್ಪ. ಫಾರಿನಲ್ಲಿ ಹುಚ್ಚ ವೆಂಕಟ್ ಹೇಳಿದ್ರು, ಫಾರಿನಲ್ಲಿ ಅಣ್ಣಂದು ಪ್ರತಿಭೆ ಮಾಡ್ತಾವ್ರೆ, ಅಣ್ಣಂದು ಬರ್ತ್ಡೇ ತಿಥಿ ಎಲ್ಲ ಮಾಡ್ತಾಯಿದ್ದಾರೆ. ಇದಾದರೆ ಬಾಲು ಸ್ಟಾರ್ಗೆ ಒಂದು ಆರ್ಕೆಸ್ಟ್ರಾ ಮಾಡೋಕ್ಕೆ ಇದನ್ನು ಮಾಡ್ಬೋದು. ಎಲ್ಲರಿಗೂ ತರಬೇತಿ ಕೊಡ್ತಾರೆ ಬಾಲು ಸಾರು, ಯಾರ್ಯಾರು ಆಡೋ ಇದ್ದಾರೆ ಅದನ್ನೆಲ್ಲ. ಏನಂತೀರ ಸರ್, ಈಗ ಸ್ಮಾರಕ ಇಲ್ಲಿ ಆಗಬೇಕು, ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಈಗಿನ ಆಯ್ತಾನೆ ಇಲ್ಲ ಸರ್, ಆಯ್ತಾನೆ ಇಲ್ಲ. ಅಮ್ಮನು ಎಷ್ಟೋ ಟ್ರೈ ಮಾಡಿದ್ರು, ಇಲ್ಲ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಮಾಡಕ್ಕೆ ಬಂದರು. ಅಲ್ಲಿ ಯಾವುದೋ ಅಲ್ಲಿದ್ದು ಯಾವುದೋ ಇದಾಗೈತೆ, ಅದನ್ನು ತೆಗಿಬಾರ್ದು ಕಡಿಬಾರ್ದು ಅಂದರು. ಅಮ್ಮನಿಗೆ ಬೇಜಾರಾಯಿತು, ಎಲ್ಲೋ ಒಂದು ಆಗಲಿ ಅಂತ ಮೈಸೂರಲ್ಲಿ ಮಾಡಿದ್ರು. ಅಮ್ಮನೂ ಮಾಡಿಲ್ಲ ತೊಂದರೆ, ಅಭಿಮಾನಿಗಳು ತೊಂದರೆ ಮಾಡಿಲ್ಲ. ಅವರವರೆಲ್ಲ ಬಾಲಕೃಷ್ಣ ಫ್ಯಾಮಿಲಿ ಅವರು ತೊಂದರೆ ಮಾಡವ್ರೆ. ಅವ್ರಿಗೆ ಏನು ಮಾಡಬೇಕು ಅಂದರೆ ಏನಾದರೂ ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ಅಟ್ಟಿಲಕ್ಕಮ್ಮ ಜಲ್ಗೆರಮ್ಮಂಗೆ ಹೋಗಿ ತಡೆ ಹೊಡೆದ್ರೆ ಬೆಸ್ಟು. ಇಲ್ದವರೆ ಅದು ಆಗಲಿಲ್ಲ ಅಂತಂದರೆ 10 ಜನ 5 ಜನ ಸಾವಾಗಬೇಕು. ನಾನು ಬಾಲು ಸಾರ್ಗೆ ಹೇಳಿದೆ, ಕೇಳಿ, ಬಾಲು ಸಾರ್ಗೆ ಹೇಳಿದೆ, ನಾನು ಏನಂತ ಹೇಳಿದೆ ಸರ್, ಸೂಸೈಡ್ ಮಾಡ್ಕೊಳ್ತೀನಿ ಅಣ್ಣನ ಇದರಿಂದ ಅಂತ. ಏನಕ್ಕೆ ದಿನಾಕರ್ ಅದು ಮಾಡಬಾರ್ದು ದಿನಾಕರ್ ಅಂತ ಅಂದಿಕ್ಕೆ ನಾನೇನಂದೆ ಸರ್, ವಿಷ್ಣು ಅಣ್ಣ ಇಲ್ದವರು ಪರವಾಗಿಲ್ಲ, ನಿಮ್ಮನ್ನು ನೋಡಿದ್ರೆ ವಿಷ್ಣುವರ್ಧನ್ ಥರನೇ ಇದ್ದೀರಾ, ವಿಷ್ಣುವರ್ಧನ್ನೇ ಸಿಕ್ಕಂಗಾದ್ರಿ, ನಿಮ್ಮಿಂದ ಸಪೋರ್ಟ್ ಮಾಡಿದ್ರಿ. ವಿಷ್ಣು ಅಣ್ಣ ಇಲ್ಲದೆ ಹೋದರೆ ವಿಷ್ಣು ಅಣ್ಣ ನಮ್ಮ ಕಷ್ಟಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಎಲ್ಲ ಇದು ಮಾಡ್ತಾಯಿದ್ರು, ಏನೇನೋ ಐಡಿಯಾ ಹೇಳ್ಕೊಡ್ತಾಯಿದ್ರು, ಹಿಂಗೆ ಬದುಕು ಮಾಡು ಅಂತ. ಬಾಲು ಸರ್ ನೀವಿದ್ದೀರಾ, ನೀವು ಹಿಂಗೆ ಬದುಕು ಅಂತ ಅಳಿಲು ಸೇವೆ ಅಣ್ಣ ಹೆಂಗೆ ಮಾಡೋರು ಹಿಂಗೆ ಅಳಿಲು ಸೇವೆ ಮಾಡ್ತಾ ಇದ್ದೀರಾ ಅಂತ. ಇದು ಟ್ಯಾಟೋ ಏನು ಅಂತ ಅಂದರೆ ಇಲ್ಲಿ ನೋಡಿ, ಇದೆಯಲ್ಲ, ಇದು ಹೃದಯ ಒಂಚೂರು ಇದಾದರೆ ಬ್ಲಾಸ್ಟ್ ಆಯ್ತದೆ. ಇದೆಯಲ್ಲ, ಇದು ಕಿಡ್ನಿ ಏನಾರ ಇದಾಯ್ತು ಅಂತಂದರೆ ಬ್ಲಾಸ್ಟ್ ಆಯ್ತದೆ. ಇದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಹೊಡೆದೋಯ್ತದೆ. ಇಲ್ಲಿಂದ ಟೊರಂಟಿಂಗ್ ತೊಗೊಳ್ಬೇಕು ಅಂದರೆ ಇಲ್ಲಿ ಇದು ಹೋಗುತ್ತೆ, ಇಲ್ಲಿ ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ರಿಂಗ್ ಮಾಡಿಸ್ತಾ ಇದ್ದೀನಿ ರೌಂಡು. ಇಲ್ಲಿ ಇದು ಖಡ್ಗ ಅಂದರೆ ಭಾರತೀಯಮ್ಮ ಹೇಳಿ ಅಣ್ಣಂಗೆ ಹೇಳಿದ್ದೆ, ವಿಷ್ಣು ಅಣ್ಣಂಗೆ ಭಾರತೀಯಮ್ಮ ಇದನ್ನು ಮಾಡಿಸಿರೋದು. ಇದು ಯಾರು ಗೊತ್ತಾ ಹಾಕಿರೋದು? ಕರೆಕ್ಟಾಗಿ ನಾನು ಹೇಳ್ತಿದ್ದೀನಿ ಕೇಳಿ. ಅವರು ಕಿಂಗೆಯ, ನಾನು ನೋಡ್ತಿದ್ದಿರೋನು ಕಿಂಗು. ಬ್ಯಾಂಕ್ ಕಾಲೋನಿ, ವಿಕ್ಕಿ ಟ್ಯಾಟೋ. ಅಡ್ರೆಸ್ ನೆನಪು ಮಾಡ್ಕೊಳ್ಳಿ, ನಂಬರ್ ಏನಾದರೂ ಬೇಕು ಅಂತ ಅಂದರೆ ತೊಗೊಳ್ಳಿ. ಚೆನ್ನಾಗಿ ಮಾಡಿಕೊಡ್ತಾರೆ, ಅವರೇ ಮಾಡಿರೋದು. ಅದ್ಭುತವಾಗಿ ಮಾಡಿದ್ದಾರೆ.